ಎಂಬ ಒಂದು ಸಂಸ್ಥೆಯ ನಾರಾಯಣ ಗುರುಗಳು ಹುಟ್ಟುಹಾಕಿರುವಂಥ ಒಂದು ಸಂಸ್ಥೆ ಅದು 1901ರಲ್ಲಿ ಪ್ರಾರಂಭವಾಗಿ ಇಷ್ಟವರೆಗೆ ಪ್ರಪಂಚದಾದ್ಯಂತ ಬೆಳೆದು ಬಂದಿದೆ. ಬೇರೆ ಇರಲಿ, ಕೊಡಗು ಜಿಲ್ಲೆಯಾದ್ಯಂತ ಸುಮಾರು 38 ಶಾಖೆಗಳು SNDP ಶಾಖೆಗಳು ಇವತ್ತು ಕಾರ್ಯನಿರ್ವಹಿಸಿದೆ. ಸುಮಾರು 18,000 ಜನಸಂಖ್ಯೆಯನ್ನು 18,000 ಸದಸ್ಯರನ್ನು ಒಳಗೊಂಡಂಥ ಬೃಹತ್ ಸಂಘಟನೆ ಇವತ್ತು SNDP ಸಂಘಟನೆ. SNDP ಕೊಡಗು ಯೂನಿಯನ್ನ ಒಟ್ಟು ಮೈಸೂರಿನಲ್ಲಿ 1 ಶಾಖೆ, ದಕ್ಷಿಣ ಕನ್ನಡದಲ್ಲಿ 10 ಶಾಖೆ ಮತ್ತು ಶಿವಮೊಗ್ಗದಲ್ಲಿ 1 ಶಾಖೆ, ಒಟ್ಟು 50 ಶಾಖೆಗಳನ್ನು ಒಳಗೊಂಡಂಥ ಒಂದು ಬೃಹತ್ ಯೂನಿಯನ್ ಕೊಡಗು ಜಿಲ್ಲೆಯಲ್ಲಿ ಇದೆ. ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಶಾಖೆಗಳಲ್ಲಿ ತಮ್ಮ ಸ್ವಂತ ಕಟ್ಟಡ ಇರ್ಬೋದು, ಸ್ವಂತ ಜಾಗವನ್ನು ಖರೀದಿ ಮಾಡಿ, ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಕೆಲವು ಶಾಖೆಗಳು ಮಾತ್ರ ಕಾರ್ಯಪ್ರವರ್ತನದಲ್ಲಿ ಕಟ್ಟಡಗಳನ್ನ ಮತ್ತು ಸ್ಥಳವನ್ನು ಹೊಂದಿಕೊಂಡಿಲ್ಲ. ಉಳಿದಂತೆ ಬಹಳಷ್ಟು ಶಾಖೆಗಳು, ಸುಮಾರು 25ಕ್ಕಿಂತಲೂ ಹೆಚ್ಚಿನ ಶಾಖೆಗಳು ಇವತ್ತು ಸ್ವಂತ ಕಟ್ಟಡದಲ್ಲಿ ಮತ್ತು ಸ್ವಂತ ಜಾಗದಲ್ಲಿ ಕಾರ್ಯನಿರ್ವಹಿಸಿದೆ. ಶಾಸಕರಿಗೆ ಗೊತ್ತಿದೆ, ಶಾಸಕರು ಕಳೆದ ಬಾರಿ ಶಾಸಕರಾಗಿ ನಮ್ಮ ಸಿದ್ದಾಪುರದಲ್ಲಿ ನಾರಾಯಣ ಗುರು ಜಯಂತಿಯ ಕಾರ್ಯಕ್ರಮಕ್ಕೆ ಭಾಗವಹಿಸಿದರು. ಅದಕ್ಕಿಂತಲೂ ಮುಂಚಿತವಾಗಿ ಶಾಸಕರಲ್ಲದೆ ಜನಾನುರಾಗಿಯಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನಾರಾಯಣ ಗುರುಗಳ ಬಗ್ಗೆ ಹೆಚ್ಚಿನದಾಗಿ ತಿಳ್ಕೊಂಡಿದ್ದಾರೆ. ಆ ಕಾರಣದಿಂದ ಇವತ್ತು ಕಳೆದ ವಿಧಾನಸಭೆಯ ಚುನಾವಣೆಯಲ್ಲಿ ಏನು ಸರ್ಕಾರ ಇವತ್ತು ರೂಪಿತವಾಗಿದ್ದಂಥ ಸರ್ಕಾರ, ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದರು ಸಿದ್ದರಾಮಯ್ಯನವರು ಮತ್ತು ಮಾನ್ಯ PCM ಆಗಿರ್ತಕ್ಕಂಥ ಶಿವಕುಮಾರ್ರವರು ಸಹಿ ಹಾಕಿ ಒಂದು ಗ್ಯಾರಂಟಿ ಕಾರ್ಡನ್ನು ಬಿಡುಗಡೆಗೊಳಿಸ್ತಾರೆ. ಆ ಗ್ಯಾರಂಟಿ ಕಾರ್ಡ್ನಲ್ಲಿ ಸುಮಾರು 5 ಯೋಜನೆಗಳು ಇರ್ತವೆ. ಎಲ್ಲರೂ ಕೂಡ ಗೇಲಿ ಮಾಡಿದ್ರು ಇದನ್ನು ಸಾಕಾರಗೊಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾವ ಕಾರಣದಲ್ಲಿ ಸಾಕಾರಗೊಳಿಸ್ತಾರೆ ಅಂತ ಹೇಳಿ. ಆದರೆ ಅದರ ಕ್ಷಣ ಮಾತ್ರದಲ್ಲಿ ಸಾಕಾರಗೊಳಿಸಿ ಇವತ್ತೆಲ್ಲರೂ ಅದರ ಒಂದು ಫಲಾನುಭವಿಗಳಾಗಿದ್ದಾರೆ ಎಂಬುದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಮ್ಮ ಶಾಸಕರು ಕೂಡ ಒಂದು ಪ್ರಣಾಳಿಕೆಯನ್ನು ಹೊರಡಿಸ್ತಾರೆ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಆ ಪ್ರಣಾಳಿಕೆಯಲ್ಲಿ ಈಗಾಗಲೇ ಅವರು ಈಗ ಅಧಿಕಾರದ ಅವಧಿಯಲ್ಲಿ ಶಾಸಕರಾಗಿ ಮತ್ತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿ ಕೇವಲ 10 ತಿಂಗಳಾಗಿದೆ. ಅದರಲ್ಲಿ ಈಗಾಗಲೇ ಸುಮಾರು ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತಂದಿದ್ದಾರೆ ಎಂದು ಹೇಳಲಿಕ್ಕೆ ಹೆಮ್ಮೆ ಎನಿಸ್ತಾ ಇದೆ. ಈ ಕ್ಷೇತ್ರಕ್ಕೆ ಖಂಡಿತವಾಗಿ ಇಂತಹ ಒಬ್ಬ ಶಾಸಕರು ಸಿಕ್ಕಿದ್ದು ಈ ಕ್ಷೇತ್ರದ ಜನರ ಒಂದು ಸೌಭಾಗ್ಯ ಎಂದು ಹೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ. ನಮ್ಮ ಮನೆಯಲ್ಲಿ ಬಹಳ ಸುದೀರ್ಘಾವಧಿಯಿಂದ 2 ಶಾಸಕರು ಕೊಡಗು ಜಿಲ್ಲೆಯನ್ನು ಪ್ರತಿನಿಧಿಸ್ತಾ ಇದ್ದರು. ಈ SNDPಯ ಇಷ್ಟೆಲ್ಲ ಶಾಖೆಗಳು ಅಲ್ಲದೆ ಕೊಡಗು ಜಿಲ್ಲೆಯಾದ್ಯಂತ ಸುಮಾರು ಹಿಂದೂ ಮರಾಠಿ ಸಮಾಜಗಳಿವೆ. ಗೋಣಿಕೊಪ್ಪ ಇರ್ಬೋದು, ವಿರಾಜಪೇಟೆ ಇರ್ಬೋದು, ಪುಟ್ಟ ಇರ್ಬೋದು, ಸೋಮವಾರಪೇಟೆ, ಮಡಿಕೇರಿ, ಮೂರ್ನಾಡು, ಹೀಗೆ ಹಲವಾರು ಕಡೆ ಹಿಂದೂ ಮರಾಠಿ ಸಮಾಜಗಳು ಕೂಡ ಇದೆ. ಇಲ್ಲಿ ವರ್ಷ ಪ್ರತಿ ಒಂದು ಓಣಂ ಆಚರಣೆ ಕೂಡ ನಡೆಯುತ್ತದೆ. ಆ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕೆ ಆ ಭಾಗದ ಶಾಸಕರನ್ನ, ಇಲ್ಲದ್ರೆ ಉಸ್ತುವಾರಿ ಮಂತ್ರಿಗಳನ್ನ, ಇಲ್ಲದಿದ್ದರೆ ಯಾವುದಾದ್ರು ಸಚಿವರನ್ನ ಕೂಡ ಅತಿಥಿಗಳಾಗಿ ಆಗಮಿಸಲಿಕ್ಕೆ ಕೋರಿಕೊಳ್ಳಲಾಗುತ್ತೆ. ನಮ್ಮಲ್ಲಿರುವಂಥ ಒಂದು ಶಾಸಕರಲ್ಲಿ ಚಟ್ಟಳ್ಳಿ ಭಾಗದಿಂದ ಹಿಂದೂ ಮರಾಠಿ ಸಭೆಯಿಂದ ಹೋದರು, ನಮ್ಮ ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು, ನಮ್ಮೊಂದಿಗೆ ಸಹಕರಿಸಬೇಕು ಅಂದಾಗ ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ, ನಿಮಗೆ ಆವಾಗ ಇಲ್ಲಿ ಓಣ ಹಬ್ಬ ಆಚರಣೆ ಮಾಡೋದೇ ಕೆಲಸ. ಪ್ರತಿ ವಾರ ಈ ಓಣ ಹಬ್ಬ ಆಚರಣೆ ಮಾಡಿದ್ರೆ ನಾವೆಲ್ಲಿ ಬರಲಿಕ್ಕಾಗ್ತದೆ, ನಮಗೆ ಬೇರೆ ಕೆಲಸ ಇಲ್ಲ. ನೀವೆಲ್ಲರೂ ಸೇರಿ ಕೊಡೋದು ಜಿಲ್ಲೆಯಾದ್ಯಂತ ಎಲ್ಲರೂ ಸೇರಿ ಒಂದೇ ಕಡೆ ಮಾಡಿ ಅದನ್ನು, ಆವಾಗ ನಮಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಮಾತನ್ನು ಕೇಳಿ ಆ ತಕ್ಷಣ ಅವರು ಅವರ ಬಳಿಯಿಂದ ನೇರವಾಗಿ ಮಂತರಗೌಡರ ಹತ್ರ ಹೋಗ್ತಾರೆ. ಅವರು ಅಧಿಕಾರದಲ್ಲಿ ಏನಿಲ್ಲ, MLC ಎಲೆಕ್ಷನ್ಗೆ ನಿಂತು ಸೋತು ಆಮೇಲೆ ಕೂಡ ಜನಾನುರಾಗಿಯಾಗಿ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಅವರನ್ನು ಭೇಟಿ ಆಗ್ತಾರೆ, ಅವರನ್ನು ಬರ್ತಾರೆ. ಅವರು ಆ ಕಾರ್ಯಕ್ರಮಕ್ಕೂ ಬರ್ತಾರೆ. ಈ ಭಾಗದ ಎಲ್ಲ ಜನಗಳು ಅವ್ರನ್ನ ಬೆಂಬಲಿಸ್ತಾರೆ, ಮಂತರಗೌಡರು ಆಯ್ಕೆಯೂ ಆಗ್ತಾರೆ. ಅದೇ ರೀತಿಯಲ್ಲಿ ಆಗಿದ್ದು ಇಲ್ಲಿ ಕೂಡ ಅಷ್ಟೇ. ವಿಧಾನಸಭೆಯಲ್ಲಿ ಕೊಡಗಿನಲ್ಲಿ ಕಾಂಗ್ರೆಸ್ಸನ್ನು ಲೈಟಾಗಿ ಹುಡುಕಬೇಕು ಅಂತ ಹೇಳ್ಬಿಟ್ಟು ಈ ಭಾಗದ ಹಿಂದಿನ ಶಾಸಕರು ಹೇಳಿದರು. ಇವಾಗ ಲೈಟಾಗಿ ಯಾರು ಹುಡುಕಬೇಕು ಅಂತ ಹೇಳುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಅದೇನೇ ಇರಲಿ, ಅದು ರಾಜಕೀಯ. ಆದರೆ ಇಷ್ಟು ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಈ ಶಾಸಕರು ಈ ಒಂದು ದೊಡ್ಡ ಮೊತ್ತದ ಹಣವನ್ನು ನಾವೆಲ್ಲ ಒಂದು ಗೃಹ ಕಚೇರಿಗೆ ಹೋಗಿ ಭೇಟಿಯಾದಾಗ ಅವರ ಇರಾದೆಯನ್ನು ಕೂಡ ನಮ್ಮೊಂದಿಗೆ ಹೇಳಿದ್ರು. ಅದೇನಂತ ಹೇಳಿದ್ರೆ, ನನಗೆ ನನ್ನ ಪ್ರಣಾಳಿಕೆಯಲ್ಲಿ ನಾನು ಏನು ಮಾಡಿ ಕೊಟ್ಟಿದ್ದೀನಿ, ಒಂದು ಭರವಸೆ ಕೊಟ್ಟಿದ್ದೀನಿ, ಅದೊಂದು ಕಟ್ಟಡ, ಒಂದು ಬಹು ದೊಡ್ಡ ಕಟ್ಟಡ ಒಂದು ಕಡೆ ನಿರ್ಮಾಣ ಆಗಬೇಕು. ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಶಾಖೆಗಳಿಗೆ ಒಂದು 10 ಲಕ್ಷ 10 ಲಕ್ಷ 5 ಲಕ್ಷ ಅಂತೇಳಿ ಕೊಟ್ಟರೆ ಅದು ನನ್ನ ಪ್ರಣಾಳಿಕೆಯ ಭರವಸೆಯನ್ನು ಈಡೇರಿಸಿದಂತೆ ಆಗುವುದಿಲ್ಲ. ಆದ್ದರಿಂದ ಒಂದು ಭಾಗದಲ್ಲಿ ಅದನ್ನು
ಒಂದು ಸುಸಜ್ಜಿತವಾದ ಒಂದು ಕಟ್ಟಡ ನಿರ್ಮಾಣ ಮಾಡುವುದರೊಂದಿಗೆ, ಒಂದು ಗುರುಮಂದಿರದೊಂದಿಗೆ ಕಟ್ಟಡವನ್ನು ನಿರ್ಮಾಣ ಮಾಡುವುದರೊಂದಿಗೆ ಅದು ಈ ಭಾಗದ ಅಂದರೆ ಈ ತಾಲೂಕಿನ ಎಲ್ಲರಿಗೂ ಪ್ರಯೋಜನ ಆಗುವಂಥ ರೀತಿಯಲ್ಲಿ ಮಾಡಬೇಕು. ಮುಂದಿನ ದಿನಗಳಲ್ಲಿ ನಾನು ಬೇರೆ ಬೇರೆ ಶಾಖೆಗಳಿಗೆ ಈ ಥರದ ಅನುದಾನವನ್ನು ಒದಗಿಸಿಕೊಡ್ತೇನೆ. ಆಗ ನಮ್ಮೊಂದಿಗೆ ರಾಜಶೇಖರ್ ಅವರು ಕೌನ್ಸಿಲರು ಇದ್ದರು, ಸಾಜಿ ಅತ್ತಂದ್ರವರು ಇದ್ದರು, ಗೋಪಾಲನ್ರವರು ಇದ್ದರು, ಬೇರೆ ನವೀನ್ರವರು ಇದ್ದರು. ಎಲ್ಲರೂ ಕೂಡ ತಾವು ಸರಿ ನಮಗೆ ಪೊನ್ನಂಪೇಟೆಯಲ್ಲಿ ಈಗಾಗಲೇ ಭಾಳ ಕಷ್ಟಪಟ್ಟು ಇವರ ಒಂದು ಇರಾದೇಂದ್ರ ಉದ್ದಪ್ಪನವರು ಮತ್ತು ಇವರ ಈ ಪದಾಧಿಕಾರಿಗಳ ಒಂದು ಇರಾದೆ ಇಲ್ಲಿಗೆ ಹೇಗಾದರೂ ಮಾಡಿ ಒಂದು ಜಾಗವನ್ನು ಖರೀದಿ ಮಾಡಲೇಬೇಕು. ಪೊನ್ನಂಪೇಟೆಗೆ ಒಂದು ಶಾಖೆ ಭಾಳಷ್ಟು ಕಾಲದಿಂದ ಕಾರ್ಯನಿರ್ವಹಿಸ್ತಾ ಇದೆ. ಆದರೆ ತನ್ನದೇ ಆದಂಥ ಒಂದು ಸ್ವಂತ ಜಾಗವೂ ಇಲ್ಲ, ಸ್ವಂತ ಕಟ್ಟಡವೂ ಇಲ್ಲ ಹೇಳುವ ಒಂದು ಮಾತನ್ನು ನಾನು ಭಾಳ 2 ಬಾರಿ ಇಲ್ಲಿ ನಮ್ಮ ಜಯಂತಿಯ ಕಾರ್ಯಕ್ರಮಕ್ಕೆ ಆಹ್ವಾನಿಸಕ್ಕೆ ಬಂದಾಗ ಅವರು ಹೇಳಿದರು. ಅದಾದ ನಂತರ ನಮ್ಮ ಯೂನಿಯನ್ಗೂ ಕೂಡ ಒಂದು ಮಾಹಿತಿಯನ್ನು ಒದಗಿಸಿದ್ರು. ನಮಗೆ ಸ್ವಲ್ಪ ಜಾಗ ಖರೀದಿ ಮಾಡಲಿಕ್ಕೆ ಅಲ್ಪ ಸಹಾಯ ಯೂನಿಯನ್ ಮಾಡಬೇಕು ಅಂತ ನಮ್ಮ ಕೈಲಾದಂಥ ಸಹಾಯ ಯೂನಿಯನ್ ವತಿಯಿಂದಲೂ ಕೂಡ ನಾವು ಮಾಡಿದ್ವಿ. ಅದೇನಿರಲಿ, ಶಾಜಿ ಅತ್ಯದನವರು ಜೊತೆಗಿದ್ದಾರೆ. ಆಗಲೇ ಅಲ್ಲೇ ಒಂದು ತೀರ್ಮಾನ ಮಾಡಿದವು, ಈ ಹಣವನ್ನು ಒಂದೇ ಒಂದು ಭಾಗಕ್ಕೆ ಸೀಮಿತಗೊಳಿಸುವ. ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ಬೇರೆ ಬೇರೆ ಕಡೆಗೆ ಅನುದಾನವನ್ನು ಕೊಡ್ತಾರೆ ಹೇಳಿ ಈ ಪೊನ್ನಂಪೇಟೆಗೆ ಒಂದು ಕಟ್ಟಡವನ್ನು ಆ ಒಂದು ಕಾರಣಕ್ಕಾಗಿ ಇಂದಿನ ಈ ಸಭೆಯನ್ನು ಕೂಡ ಇಲ್ಲಿ ಕರೆಯಲಾಗಿದೆ. ಸಮಯಕ್ಕೆ ಸರಿಯಾಗಿ ನಮ್ಮ ಶಾಸಕರು ಬಂದು ಇದರ ಉದ್ದೇಶ ಏನು ಅಂತ ಹೇಳಿಬಿಟ್ಟು ಅವರು ಹೇಳಿದ್ದಾರೆ. ಇವರಿಗೆ ಶಕ್ತಿ ತುಂಬುವಂಥ ಕೆಲಸಗಳು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಯಾಕೆಂತೇಳಿದ್ರೆ ಒಂದು ಸಾಧಾರಣ ಗತಿಯಲ್ಲಿ ಒಂದು ಮಾತಿದೆ, ಅದೇನು ಹೇಳಿದ್ರೆ ಎಲ್ಲ ಮಲಯಾಳಿಗಳು ಬಿ ಜೆ ಪಿಗೆ ಇರೋರು. ಸಾಧಾರಣ ಎಲ್ಲ ಮಲಯಾಳಿಗಳು ಬಿ ಜೆ ಪಿಗಳು ಸೋತ್ರೆ ಮಲಯಾಳದವರು ಕೊಟ್ಟುಬಿಟ್ರು ಕೈಗಿಂತ ಬಿ ಜೆ ಪಿಗೆ ಇದ್ರೆ ಮಲಯಾಳದವರೆಲ್ಲ ಬಿ ಜೆ ಪಿಯನ್ನು ಬೆಂಬಲಿಸೋದು. ಖಂಡಿತವಾಗಿಯೂ ಹಾಗೆ ಅಲ್ಲ. ಇರೋದು ಪೊಸಿಷನ್ ಈಗಿನ ಜನರೇಷನ್ ಸುಮಾರು ದೀರ್ಘಾವಧಿಯಿಂದ ಈ ಕೊಡಗರ ಪ್ರತಿನಿಧಿಸಿದಂಥ ಶಾಸಕರು ಇಬ್ಬರು ಬಿ ಜೆ ಪಿ ಆದ್ದರಿಂದ ನಾನು ಬಿ ಜೆ ಪಿ ಅಲ್ಲದಿದ್ದರೆ ಬಿ ಜೆ ಪಿ ಅಲ್ಲ ಅಂತ ಹೇಳಿದ್ರೆ ಏನಾದರೂ ತಕರಾರಾಯಿತು ಅಂತ ಹೇಳೋದು ಚಿಂತೆ ಇದೆ. ಆ ಕಾರಣಕ್ಕೆ ಎಲ್ಲರೂ ನಾನು ಬಿ ಜೆ ಪಿ ಅಂತ ಹೇಳ್ತಾರೆ ಹೊರತು ಎಲ್ಲರೂ ಕೂಡ ಬಿ ಜೆ ಪಿ ಅಲ್ಲ. ಇನ್ನು ಈ ಶಾಸಕರ ಕಾರ್ಯವೈಖರಿಯನ್ನು ನೋಡಿದ್ರೆ ಆ ಬಿ ಜೆ ಪಿ ಎಲ್ಲ ಮಾಯ ಆಗ್ತದೆ. ಯಾಕಂತ ಹೇಳಿದ್ರೆ ಇಂಥ ಕಾರ್ಯವನ್ನು ಮಾಡುವಂಥ ನಮ್ಮ ವಿಧಾನಸಭೆಯಲ್ಲಿ ಇರ್ತಕ್ಕಂಥ 224 ಶಾಸಕರು ಆಯ್ಕೆ ಆಗ್ತಾರೆ. ಅಂಥದ್ರಲ್ಲಿ ಇಷ್ಟು ಕೆಲಸ ಮಾಡುವಂಥ ಶಾಸಕರು ನಾನು ತಿಳಿದ ಮಟ್ಟಿಗೆ ಬೆರಳೆಣಿಕೆಯಲ್ಲಿ ಮಾತ್ರ ಸಿಗ್ತಾರೆ ಅಷ್ಟೇ, ಹೊರತು ಜಾಸ್ತಿ ಸಿಗಲಿಕ್ಕೆ. ಅದು ನಮ್ಮ ಕ್ಷೇತ್ರದ ಶಾಸಕರಾಗಿ ಖಂಡಿತವಾಗಿ. ಮೊನ್ನೆ ಮಡಿಕೇರಿ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಡಿ ಸಿ ಎಂ ಕೂಡ ಹೇಳಿದ್ರು, ಮುತ್ತು ರತ್ನಗಳನ್ನು ಕೊಟ್ಟಿದ್ದೀರಿ ಅಂತ. ಮುತ್ತು ಇಲ್ಲಿ ಪೊನ್ನಣ್ಣನವರು, ರತ್ನ ಅಲ್ಲಿ ಮಂತ್ರಗೌಡರವರು ಕೊಟ್ಟಿದ್ದೀರಿ, ನನಗೆ ಲಕ್ಷ್ಮಣ್ಣನವರನ್ನು ಸಹ ಆಯ್ಕೆ ಮಾಡಿಕೊಡಿ ಅಂತ. ಅದನ್ನೇ ಈಗ ಪೊನ್ನಣ್ಣನವರು ಹೇಳಿದ್ರು, ಇಲ್ಲಿ ಒಂದು ಆಯ್ಕೆ ಮಾಡಿಕೊಡಿ ಅವರಿಗೆ. ಇನ್ನು ಮುಂದಿನ ದಿನಗಳಲ್ಲಿ ಪಾಡಿ ಮುತ್ತಪ್ಪ, ಮಾತೆ ಕಾವೇರಿ, ಶ್ರೀ ಮುತ್ತಪ್ಪ ಮತ್ತು ಸ್ವರ್ಗದ ಉಚ್ಚಾಸನದಲ್ಲಿ ಕುಳಿತುಕೊಂಡು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾರೆ ಒಂದು ನಾರಾಯಣ ಗುರುಗಳು. ಅವರೆಲ್ಲರ ಆಶೀರ್ವಾದ ಇರಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಇರುವಂಥ ಶಕ್ತಿಯನ್ನು ಆ ಭಗವಂತರು ಅವರಿಗೆ ಕರುಣಿಸಲಿ, ಐರಾರೋಗ್ಯವನ್ನು ಕರುಣಿಸಲಿ ಹೇಳಿ ಈ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾರೆ. ನಿಮಗೆಲ್ಲರಿಗೂ ಕೂಡ ವಂದಿಸಿ ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.